ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಮಹಾಲಕ್ಷ್ಮೀಪುರ ವಾರ್ಡ್ನಲ್ಲಿ ಇಂದು ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ ಗೋಪಾಲಯ್ಯ ಅವರ ಮಾರ್ಗದರ್ಶನದಂತೆ ಬೆಳಗ್ಗೆಯಿಂದಲೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಕುಮಾರಿ ಶೋಭಾ ಕರಂದ್ಲಾಜೆ ಪರ ಕ್ಷೇತ್ರದ ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ ಹಾಗೂ ಬಿಜೆಪಿ ಕೋರ್ ಕಮಿಟಿ ಸದಸ್ಯರಾದ ರೈಲ್ವೆ ನಾರಾಯಣ್ ಅವರ ನೇತೃತ್ವದಲ್ಲಿ ಹಲವು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ವಾರ್ಡಿನ ಮನೆ ಮನೆಗೆ ತೆರಳಿ ಶೋಭಾ ಕರಂದ್ಲಾಜೆ ಪರ ಬಿಜೆಪಿಗೆ ಮತ ನೀಡುವಂತೆ ಕರೆ ನೀಡಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ವಾರ್ಡ್ ಅಧ್ಯಕ್ಷ ನಾರಾಯಣ್, ಜೆಡಿಎಸ್ ಪಕ್ಷದ ರಾಮನಗೌಡ, ಬಿಜೆಪಿ ಪಕ್ಷದ ನಾಗರಾಜ್, ಶ್ರೀನಾಥ್ ಸೇರಿದಂತೆ ಎರಡೂ ಪಕ್ಷಗಳ ಮಹಿಳಾ ಕಾರ್ಯಕರ್ತರು ಭಾಗವಹಿಸಿ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಲು ಬಿಜೆಪಿ ಅಭ್ಯರ್ಥಿಗೆ ಮತ ನೀಡುವಂತೆ ಇದೇ ಸಂದರ್ಭದಲ್ಲಿ ಮನವಿ ಮಾಡಿದರು. ಜನತಾ ಪಾರ್ಟಿಗೆ, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಗೆ, ನಮ್ಮ ನೆಚ್ಚಿನ ನಾಯಕರು ಶಾಸಕರಾದ ಗೋಪಾಲ್ ಅಣ್ಣನವರಿಗೆ ವೋಟ್ ಫಾರ್ ಬಿಜೆಪಿ, ವೋಟ್ ಫಾರ್ ಬಿಜೆಪಿ, ವೋಟ್ ಫಾರ್ ಬಿಜೆಪಿ, ವೋಟ್ ಫಾರ್ ಬಿಜೆಪಿ, ನರೇಂದ್ರ ಮೋದಿಜಿ ಅವರಿಗೆ. ನಮ್ಮ ಅಭ್ಯರ್ಥಿ ಬೆಂಗಳೂರು ಉತ್ತರ ಕ್ಷೇತ್ರದ ಅಭ್ಯರ್ಥಿ ಕುಮಾರಿ ಶೋಭಾ ಕರಂದ್ಲಾಜೆ ಅವರಿಗೆ. ಎಲೆಕ್ಷನ್ ಯಾವ ಥರ ಇದೆ ಅಂದರೆ, ಇದು ನಮ್ಮ ದೇಶಕ್ಕೋಸ್ಕರ ನಾವು ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕಂದರೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಮೋದಿಜಿಯವರು 2014 ಪ್ರಧಾನಿ ಆಗ್ತಾರೆ, ಇವತ್ತು ನಾವು ಯಾವುದೇ ದೇಶಕ್ಕೆ ಹೋದರೂ ನಮಗೊಂದು ಗೌರವ ಸಿಗುವಂಥ ಕೆಲಸ ಆಗಿದೆ. ಹಾಗೆ ಈ 10 ವರ್ಷದಲ್ಲಿ ಭಾರತ ದೇಶ ಒಂದು 5ನೇ ಸ್ಥಾನಕ್ಕೆ ಇಡೀ ಪ್ರಪಂಚದಲ್ಲಿ ಇರುವಂಥ ಎಲ್ಲ ದೇಶಗಳಿಗೆ ಲೆಕ್ಕ ತೊಗೊಂಡಾಗ 5ನೇ ದೇಶಕ್ಕೆ ಭಾರತವನ್ನು ತಂದಿದ್ದಾರೆ. ಈ ಸರಿ ನಮ್ಮ ಭಾರತ ದೇಶವನ್ನು ಗೆಲ್ಲಿಸಿದ್ರೆ, ಅಂದರೆ ಈ ಎಲೆಕ್ಷನಲ್ಲಿ ನಾವು BJP ಪಕ್ಷವನ್ನು ಗೆಲ್ಲಿಸಿದ್ರೆ ಖಂಡಿತವಾಗ್ಲೂ ವಿಶ್ವಗುರು ಅಂದರೆ ಪ್ರಥಮ ಸ್ಥಾನಕ್ಕೆ ಭಾರತ ದೇಶವನ್ನು ತಂದೆ ತರ್ತಾರೆ ಅಂತ ಬಿಟ್ಟು ನಮ್ಮೆಲ್ಲ ಮುಖಂಡರುಗಳು ಆ ಒಂದು ಅರಿವಿನಿಂದ ನಾವುಗಳು ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಒಂದು ವಾರದಿಂದ ಇಡೀ ನಮ್ಮ ವಾರ್ಡಲ್ಲಿ, ಮಹಾಲಕ್ಷ್ಮೀಪುರ ವಾರ್ಡಲ್ಲಿ ಕ್ಷೇತ್ರ ಫುಲ್ಲು ಮತ ಎಲ್ಲ ಕಡೆ ಗೋಪಾಲಣ್ಣವರ ನೇತೃತ್ವದಲ್ಲಿ, ನಮ್ಮ ಮಂಡಲ ಅಧ್ಯಕ್ಷರ ನೇತೃತ್ವದಲ್ಲಿ ಕಾರ್ಯಕರ್ತರು ಎಲ್ಲ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾಯಿದ್ದಾರೆ. ನಾವು ಕೂಡ ಈ ಭಾಗದಲ್ಲಿ ವಾರ್ಡ್ ನಂಬರ್ 68 ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರ ವಾರ್ಡ್ ಇದು. ಈ ಮಹಾಲಕ್ಷ್ಮೀಪುರ ವಾರ್ಡ್ನಲ್ಲಿ ಈಗಾಗಲೇ ಒಂದು ರೌಂಡ್ ಮುಗಿದೋಗಿದೆ. ಒಂದು ರೌಂಡು ಇಡೀ ಸ್ವಿಮ್ಮಿಂಗ್ ಫೂಲಿಂದ ಮಹಾಲಕ್ಷ್ಮಿ ಲೇಔಟ್ ಏನು ಏರಿಯಾಸ್ ಇರುತ್ತೆ, ಈ ಸುತ್ತಮುತ್ತ 9 ಬಡಾವಣೆಗಳಲ್ಲಿ ಈಗಾಗಲೇ ನಾವು ಮೊದಲನೇ ಬಾರಿ ಮುಗಿಸ್ಬಿಟ್ಟಿದ್ವಿ. ಮತವನ್ನು ಕೇಳಿ ಮುಗಿಸಿದ್ದೀವಿ. ಮತ ಎಲ್ಲಿ ಕೇಳ್ತೀವೋ ಅಲ್ಲೆಲ್ಲ ಎಲ್ಲ ಮತದಾರರು ನಮ್ಮ ಪರವಾಗಿ, BJP ಪಕ್ಷದ ಪರವಾಗಿ, ಮೋದಿಯವರ ಪರವಾಗಿ, ಹೆಚ್ಚಿನ ರೀತಿಯಲ್ಲಿ ಗೋಪಾಲಯ್ಯವ್ರ ಪರವಾಗಿದ್ದಾರೆ. ನಾವೆಲ್ಲಿ ಏನು ಕೇಳಿದ್ರು ಇಲ್ಲ ನಾವು BJPಗೆ ವೋಟ್ ಮಾಡೋದು ಅಂತೇಳಿ. ಈಗಾಗಲೇ ನಾವು ನಮಗೆಲ್ಲ ಗೊತ್ತಿರೋಂಗೆ ಮೊದಲನೇದು ಕೊಟ್ಟಾಗ ನಾವು ಕ್ರಮ ಸಂಖ್ಯೆ ಬಂದಿರಲಿಲ್ಲ. ಇವಾಗ ಮತ್ತೆ ಕ್ರಮ ಸಂಖ್ಯೆ ಬಂದಿದೆ. ಕ್ರಮ ಸಂಖ್ಯೆ ಶೋಭಾ ಕರಂದ್ಲಾಜೆ ಅವರು ನಿಂತಿದ್ದಾರೆ, ಕ್ರಮ ಸಂಖ್ಯೆ 3. ಆದ್ದರಿಂದ ಅವ್ರನ್ನ ಮತ್ತೆ ನಾವು ಮತವನ್ನು ಕೇಳೋಕ್ಕೆ ಶುರು ಮಾಡ್ಕೊಂಡಿದ್ದೇವೆ. ಈಗ ಆಗಿದ ತಕ್ಷಣ ಬೂತ್ ಮಟ್ಟದಲ್ಲಿ ಶುರು ಮಾಡ್ತೀವಿ. ನಮ್ಮ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಏನು ಬೂತ್ ಸ್ಲಿಪ್ ಕೊಡೋದು ಒಂದು ಕಡೆ, BJP ಪಕ್ಷದ ಪರವಾಗಿ ಮತ ಕೇಳೋದು ಒಂದು ಕಡೆ, 3ನೇ ನಂಬರ್ಗೆ ವೋಟ್ ಹಾಕಿ, ಶೋಭಕ್ಕ ಪರವಾಗಿ ವೋಟ್ ಹಾಕಿ ಅಂತ ಕೇಳಿದೆ. ಇವಾಗ ಇದ್ರಲ್ಲ ಸಿದ್ದರಾಮಯ್ಯ ಅವರು ಎಲ್ಲೋಗಿ ನಿಂತ್ಕೊಂಡಿದ್ರು, ಎಲ್ಲಿ ನಿಂತಿದ್ರು? ಬಾದಾಮಿಗೆ ನಿಂತಿರ್ಲಿಲ್ವಾ? ಅಲ್ಲಿ ಗೋಬ್ಯಾಕ್ ಅನ್ನಲಿಲ್ವಾ? ತಿರುಗಿ ಎಲ್ಲಿಗೆ ಬಂದವ್ರೆ? ಹಾಗೆ ಅವರು ಶೋಭಕ್ಕ ಅವರು ಇಡೀ MP ಕ್ಷೇತ್ರದಲ್ಲಿ ಯಶವಂತಪುರದಲ್ಲಿ ಅವ್ರು ನಿಂತಿದ್ದರು. ಯಶವಂತಪುರದಲ್ಲಿ ಇವತ್ತು ಅಲ್ಲಿ ಗೆದ್ದು ಮಿನಿಸ್ಟ್ರ್ ಆಗಿದ್ದರು ರಾಜ್ಯದಲ್ಲಿ ಅಲ್ವಾ? ಸ್ಟೇಟಲ್ಲಿ ಏನಾಗಿದ್ದರು? ಅಲ್ಲೂ ಗೆದ್ದು ನಮ್ಮ ಭಾರತದಲ್ಲೇ ಅವರು ಕೂಡ ಒಬ್ಬ ಹೆಣ್ಮಗಳು ಕೇಂದ್ರದ ಸಚಿವ ಆಗಿರಲಿಲ್ವಾ? ಯಾಕೆ ನಿಲ್ಬಾರ್ದು ಅಂತ ಏನೋ ಇದೆಯಾ? ಯಾಕೆ ಮತ್ತೆ ಇದು 35% ಹೆಣ್ಮಕ್ಳಿಗೆ ಮಾಡಿದ್ರಿ? ಕೊಡಬೇಕಲ್ವಾ? ಅದರಿಂದ ಯಾರೇ ಏನೇ ಹೇಳಿದ್ರು ದಯವಿಟ್ಟು ನಮ್ಮ ಮತದಾರರು ಶೋಭಕ್ಕನ ಪರವಾಗಿದ್ದಾರೆ, BJP ಪಕ್ಷವರು ಗೋಪಾಲಯ್ಯ ಅವ್ರ ಪರವಾಗಿದ್ದಾರೆ. ನಾವೆಲ್ಲ ಒಮ್ಮತವಾಗಿ ನಮ್ಮ ಮಹಿಳಾ ಕಾರ್ಯಕರ್ತರು ನಾವೆಲ್ಲ ಒಮ್ಮತವಾಗಿ ಜನಗಳ ಮುಂದೆ ಹೋಗ್ತಾಯಿದ್ದೇವೆ, ಮತ ಕೇಳ್ತಾಯಿದ್ದೇವೆ. ಎಲ್ಲ ಹುಮ್ಮಸ್ಸಿಂದ ನಮ್ಗೆ ಓಟ್ ಹಾಕೋಕ್ಕೆ ರೆಡಿ ಇದ್ದಾರೆ. 26ನೇ ತಾರೀಕು ನಮಗೆ ಹೆಚ್ಚಿನ ಬಹುಮತದಿಂದ ನಾವು ನಮ್ಮ ಈ ಕ್ಷೇತ್ರದಲ್ಲಿ ಗೆಲ್ತೀವಿ. ಒಂದು ಅಭಿವೃದ್ಧಿ ಬಂದು ಗೋಪಾಲಯ್ಯ ಅವರು. ಸುಳ್ಳು ನೋಡಿ, ನಮ್ಮವರೆಲ್ಲ ನೋಡಿ, ಇಲ್ಲೆಲ್ಲ ನೋಡಿ, ಎಲ್ಲರೂ ಶಾಲೆ ಹಾಕ್ಕೊಂಡು ಒಮ್ಮತ್ತಿಂದ ನಾವೆಲ್ಲ ಕೆಲಸ ಮಾಡ್ತಿದ್ದೀವಿ. ಇಡೀ ರಾಜ್ಯದಲ್ಲಿ ಒಂದು ದೇವೇಗೌಡರ ಹೆಸರು, ಒಂದು ಕುಮಾರಣ್ಣನ ಹೆಸರು, ಇತ್ಲ ಕಡೆ ಯಡಿಯೂರಪ್ಪ ಅವ್ರ ಹೆಸರು, ವಿಜೇಂದ್ರ ಅವ್ರ ಹೆಸರು, ಮೋದಿಯವ್ರ ಹೆಸರು. ಇದು ನಮ್ಮ ಈ ಭಾಗದಲ್ಲಿ ಕ್ಷೇತ್ರ ಅಂತ ಬಂದಾಗ ಗೋಪಾಲಯ್ಯ ಅವ್ರ ಹೆಸರು. ಎಲ್ಲ ಕಡೆಯೂ ಒಳ್ಳೆ ಇದಿದೆ.
ಎಲ್ಲ ಜನ ಒಪಿನಿಯನ್ ನಮ್ಗೆ ಕೊಡ್ತಾ ಇದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಮತ್ತೆ ಮೋದಿಯವರು ಪ್ರಧಾನಿ ಆಗಬೇಕು ಅಂತ ಇದು ಮಾಡಿದ್ದಾರೆ. ನೆನ್ನೆಲ್ಲ ನೀವು ನೋಡಿದ್ದೀರಾ, ಹಿಂದುತ್ವ ಉಳಿಬೇಕು ಅನ್ನಂಗಿದ್ರೆ ಬಿ ಜೆ ಪಿ ಪಕ್ಷಕ್ಕೆ ವೋಟ್ ಮಾಡಬೇಕು. ಹಿಂದೂ ರಾಷ್ಟ್ರ ಉಳಿಬೇಕು ಅಂದರೆ ಬಿ ಜೆ ಪಿ ಪಕ್ಷಕ್ಕೆ ವೋಟ್ ಮಾಡಬೇಕು. ಇಲ್ಲ ಅಂದರೆ ಮುಸ್ಲಿಂ ರಾಷ್ಟ್ರ ಆಗ್ಬಿಡುತ್ತೆ.